ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಮ್ಮೂರಲ್ಲಿ ಹೊರಗುಡಿ ಬೀರೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಇದೆ. ಬನ್ನಿ ಅಲ್ಲಿನ ವೈಬ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಕೊನೆವರೆಗೂ ತೋರಿಸ್ತೀನಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಯಾವ ಥರ ಇದೆ ವೈಬ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಕೆಲಸ ಮುಗಿಸ್ಕೊಂಡು ಬರೋ ವರ್ಷದಲ್ಲಿ ಇಡೀ ಸಮುದಾಯದವರಲ್ಲಿ ಇಲ್ಲಿ ಬಂದಿದ್ರು. ಹಾಗೆ ಒಳಗಡೆ ಅಲ್ಲಿ ರುದ್ರಾಭಿಷೇಕ ಮಾಡ್ತಾ ಇದ್ರು ನಮ್ಮ ಬೀರಲಿಂಗೇಶ್ವರ ಸ್ವಾಮಿಗೆ. ಹಾಗೂ ನಮ್ಮ ಪ್ರತಿಷ್ಠಾಪನೆ ಲಿಂಗವನ್ನು ಕೂಡ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಮತ್ತು ಇಡೀ ಸಮುದಾಯದವರಿಗೆ ಇಲ್ಲಿನ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ರು. ಏನೇನೆಲ್ಲ ಮಾಡಿದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರ ಅಂತ ಹೇಳ್ಬಿಟ್ಟು ಬಂದೆ. ಹಾಂ ಓಕೆ, ಪಾಯಸ ಮತ್ತೇನೈತಿ? ಪಲ್ಯ ಅಂದ್ರೆ ಉಪ್ಪಿನಕಾಯಿ ಐತಿ. ಹಾಂ ಓಕೆ, ಮುಚ್ಚಮ್ಮ. ಇಲ್ಲಿ ರೈಸ್ ಅಲ್ಲ, ರೈಸ್ ಅಲ್ವಾ ಕೊಡು. ಹಾಂ ರೈಸಣ್ಣ. ಹಾಂ ರೈಸ್ ಓಕೆ. ಎಲ್ಲಿ ಸಾಕು ಸಾಕು. ಇದು ಅದು ರೈಸ. ಎದುರು ಪ್ರಸಾದಕ್ಕ ಫೈನಲಿ ಪ್ರತಿಷ್ಠಾಪನೆ ಕಾರ್ಯ ಮುಗಿದಿತ್ತು. ರುದ್ರಾಭಿಷೇಕನ ಮುಗಿದಿತ್ತು. ಈ ಒಂದು ವಿಗ್ರಹಗಳಿಗೆ ಮತ್ತು ಬೀರಪ್ಪ ಸ್ವಾಮಿ ದೇವರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ 9 ದಿನಗಳ ಕಾಲ ಧಾನ್ಯಗಳ ಮಧ್ಯೆ ಇಟ್ಟಿರ್ತಾರೆ. ಇವಾಗ ಅದನ್ನ ಏನ್ ಮಾಡ್ತಾರಪ್ಪ ಅಂತ ರುದ್ರಾಭಿಷೇಕ ಎಲ್ಲ ಮಾಡಿಬಿಟ್ಟು ಇವಾಗ ತೊಳಿತಾ ಇದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಸರಿ ಫೈನಲಿ ರುದ್ರಾಭಿಷೇಕ ಮಾಡಿದಂತ ನಮ್ಮ ಬೀರಪ್ಪ ಸ್ವಾಮಿ ಮತ್ತು ವಿಗ್ರಹಗಳನ್ನ ನೀರಿನಲ್ಲಿ ಎಲ್ಲ ತೊಳೆದ್ಬಿಟ್ಟು ಇವಾಗ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಬಳಿ ಹಚ್ಬಿಟ್ಟು ಅದ್ರ ಮೇಲೆ ಎಡಿನ ಹಾಕ್ಬಿಟ್ಟು ಮತ್ತೆ ಪೂಜೆ ಮಾಡ್ತಾರೆ. ಹೂವಿನ ಅಲಂಕಾರ ಮಾಡಿಬಿಟ್ಟು ಆಮೇಲೆ ಎಲ್ಲಾ ವಿಗ್ರಹಗಳನ್ನು ತಂದೋಗ್ಬಿಟ್ಟು ಒಂದ್ ಹತ್ರ ಪೂಜೆ ಮಾಡೋದಕ್ಕೆ ಕಂಬಳಿ ಹಾಸಿದ್ರು. ಅದಕ್ಕಿಂತ ಮುಂಚೆ ಡೊಳ್ಳೆ ಯಾವ ತರ ಬಡ್ತಾರೆ ನೋಡಿ. ಹಾಗೆ ಈ ಕಡೆ ಬೀರದೇವರನ ವಿಗ್ರಹಗಳಿಗೆಲ್ಲ ಹೂವಿನ ಅಲಂಕಾರ ಮಾಡಿಬಿಟ್ಟು ಎಡೆ ಹಾಕೋದಕ್ಕೆ ಎಲ್ಲರೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಪೂಜಾರಪ್ಪನ ರೆಡಿ ಆಗಿದ್ರು. ಹಾಗೆ ಜನರೆಲ್ಲ ಸೇರ್ಕೊಂಡ್ಬಿಟ್ಟು ಇದಕ್ಕೆ ಕೈ ಜೋಡಿಸಿದ್ರು. ಹಾಗೆ ಈ ಕಡೆ ಡೊಳ್ಳು ಬಡಿತಿದ್ರು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳಕಂತ ಬಂದೆ ಗುರು. ನನಗೆ ಗೊತ್ತಿಲ್ದಂಗೆ ಅಲ್ಲೆಲ್ಲ ಮುಂದ್ಗಡೆ ಎಲ್ಲ ಪೂಜೆ ಮಾಡಿಬಿಟ್ಟು ಎಡೆನ ಹಾಕ್ಬಿಡಿದ್ರು ಗುರು. ಒಂದ್ಸರಿ ನೀವೇ ನೋಡಿ. ಆ ಕಡೆ ಪೂಜೆ ಮಾಡ್ತಾ ಇದ್ರು. ನಿಮಗೆ ಈ ಒಂದು ದೇವಸ್ಥಾನದಲ್ಲಿರುವಂಥ ಲಿಂಗ ಮತ್ತು ಬೀರಪ್ಪ ಸ್ವಾಮಿನ ತೋರಿಸ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಒಂದೇ ನೋಡ್ರಿ ಯಾವ ಥರ ರೆಡಿ ಮಾಡಿದ್ದಾರೆ, ಯಾವ ಥರ ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಫೈನಲಿ ಎಡೆನ ಹಾಕ್ಬಿಟ್ಟು ಪೂಜೆ ಎಲ್ಲ ಕಾರ್ಯಕ್ರಮ ಮುಗಿತು. ಇವಾಗಿರೋದು ಏನಪ್ಪ ಅಂದ್ರೆ ನಮ್ಮ ಈರ್ಗಾರರು ಈ ಅಲಗವನ್ನು ಆಡ್ತಾರೆ. ಯಾವ ಥರ ಆಡ್ತಾರೆ ಒಂದ್ಸರಿ ನೀವೇ ನೋಡ್ಕೊಂಡ್ ಬನ್ನಿ.
ನೋಡಿದ್ರಲ್ಲ, ಇಷ್ಟೊತ್ತವರೆಗೂ ನಮ್ಮ 7ರಿಂದ 8 ಜನ ಈರುಗಾರರು ಏನ್ ಮಾಡಿದ್ರಪ್ಪ ಅಂದ್ರೆ ಅಲಗವನ್ನು ಆಡಿದ್ರು. ಅಲಗವನ್ನು ಆಡಿದ ನಂತರ ಈ ಒಂದು ಪೂಜೆ ಕಾರ್ಯಕ್ರಮ ಮುಗಿತೆ. ಫೈನಲ್ ಆಗಿ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಇನ್ನೊಂದ್ಸರಿ ಪೂಜೆ ಮಾಡಿಬಿಟ್ಟು ಕಾರ್ಯಕ್ರಮ ಮುಗಿಸಿದ್ರು. ಆ ಕಡೆ ಪೂಜೆ ಮಾಡ್ತಾ ಇದ್ರೆ ಈ ಕಡೆ ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಎಮ್ಮೆ ಕಾಲ ತಂಡ ಅಂತ ಹೇಳಿದ್ರೆ ಡೊಳ್ಳು ಅಂತೂ ಸಖತ ಬಾರಿಸಿದ್ರು. ನಮ್ಮೂರಲ್ಲಿ ಯಾವ ತರ ಬಾರಿಸಿದ್ರು ನೀವೇ ನೋಡಿ. ಮೇಲೆ ಆರೋಗ್ಯ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ದೇವರು ಬಾವುಟ ಮತ್ತು ಹೂವಿನ ಮೇಲೆ ಇದ್ದು ಇವನ್ನೆಲ್ಲ ಆರೋಗ್ಯ ಪ್ರಕ್ರಿಯೆ ಮಾಡಿದ್ರು. ಯಾರಿಗೆ ಓದು ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಫೈನಲಿ ಶ್ರೀ ಹೊರಗುಡಿ ಬೀರೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಕಾರ್ಯ ಮುಗಿತು. ಇವಾಗ ಏನಪ್ಪಾ ಅಂದ್ರೆ ಬಂದಂತ ಎಲ್ಲ ಭಕ್ತಾದಿಗಳಿಗೆ, ಊರಿನವರಿಗೆ ಸಮುದಾಯದಲ್ಲೇ ಸೇರ್ಕೊಂಡ್ಬಿಟ್ಟು ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ರು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.